ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ AS ಪ್ರಸ್ತುತಪಡಿಸುವ ನ್ಯೂಸ್ ಸ್ಪಾಟ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು 27 ಜುಲೈ 2022 ಮುಖ್ಯವಾದ ದಿನಪತ್ರಿಕೆಗಳಲ್ಲಿ ಬಂದಂತಹ ಆರ್ಟಿಕಲ್ಸ್ಗಳ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, 5 more wetlands in India granted international tag. ಈ ಒಂದು ಆರ್ಟಿಕಲ್ ಬಹುಮುಖ್ಯವಾಗಿ ನಾವು ಮಾತಾಡ್ತಿರುವಂಥದ್ದು ಭಾರತದಲ್ಲಿ 5 ವೆಟ್ಲ್ಯಾಂಡ್ಸ್ಗಳನ್ನು ಇಂಟರ್ನ್ಯಾಷನಲ್ ಟ್ಯಾಗನ್ನು ಕೊಡ್ತಾ ಇರುವಂಥದ್ದು. ಈ ವೆಟ್ಲ್ಯಾಂಡ್ಸಿಗೆ ಸಂಬಂಧಿಸಿದಂತೆ ಯಾವತ್ತೂ ಸಹ ಇಂಟರ್ನ್ಯಾಷನಲಲ್ಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತಾಡಿದಂತಹ ಸಂದರ್ಭದಲ್ಲಿ ನಾವು ರಾಮ್ಸರ್ ಕನ್ವೆನ್ಷನ್ನ ಬಗ್ಗೆ ತಿಳ್ಕೊಬೇಕಾಗಿರುವಂಥದ್ದು. ಇಲ್ಲಿ ಮಾತಾಡ್ತಿರುವಂತಹ ವಿಷಯ ವಾತಾವರಣಕ್ಕೆ ಸಂಬಂಧಿಸಿದಂತಹ ವಿಷಯವಾಗಿರೋದ್ರಿಂದ UPSC ಜನರಲ್ ಸ್ಟಡೀಸ್ ಪೇಪರ್ 3 ಎನ್ವೈರ್ಮೆಂಟಿಗೆ ಸಂಬಂಧಿಸಿದಂತೆ ಇದು ಎಕ್ಸಾಮಿನೇಷನ್ನಲ್ಲಿ ನಮಗೆ ಅನುಕೂಲವಾಗುವಂತಹ ಮಾಹಿತಿಯಾಗಿರುತ್ತದೆ. ಮೊದಲನೇ ಹಂತದಲ್ಲಿ ಯಾವಾಗಲೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ವೆಟ್ಲ್ಯಾಂಡ್ಸಿಗೆ ಸಂಬಂಧಿಸಿದಂತೆ ಮಾತಾಡಿದಾಗ ಅಲ್ಲಿ ನಾವು ರಾಮ್ಸರ್ ಸೈಟ್ಸ್ ಅಥವಾ ರಾಮ್ಸರ್ ಕನ್ವೆನ್ಷನ್ನ ಬಗ್ಗೆ ಮಾತಾಡ್ತೀವಿ. ಇದನ್ನು ನಾವು ವೆಟ್ಲ್ಯಾಂಡ್ಸ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತಲೇ ಕರಿತೀವಿ. ಈಗ ದೇಶದಲ್ಲಿ 5 ಹೊಸ ವೆಟ್ಲ್ಯಾಂಡ್ಸ್ಗಳನ್ನು ಇಲ್ಲಿ ಪಟ್ಟಿ ಮಾಡಿರುವಂತಹ ಸಂದರ್ಭದಲ್ಲಿ ಇದು ಬಹುಮುಖ್ಯಕರವಾಗಿರ್ತದೆ. ಎಕ್ಸಾಮಿನೇಷನಲ್ಲಿ ಇದನ್ನು ಕೇಳುವಂತಹ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಸೊ ಮೊದಲನೇದು ಕರಿಕಿಲಿ ಬರ್ಡ್ ಸ್ಯಾಂಕ್ಚುರಿ ಅನ್ನುವಂಥದ್ದು, ಇದು ತಮಿಳುನಾಡುವಲ್ಲಿರುತ್ತದೆ. ಎರಡನೇದು ಪಲ್ಲಿಕರನೈ ಅನ್ನುವಂಥದ್ದು, ಇದು ಮಾರ್ಷ್ ರಿಸರ್ವ್ ಫಾರೆಸ್ಟ್ ಆಗಿರುತ್ತದೆ, ಇದು ಸಹ ತಮಿಳುನಾಡುವಲ್ಲಿದೆ. ಮೂರನೇದು ಪೀಚಾವರಂ ಅನ್ನುವಂಥದ್ದು ಒಂದು ಮ್ಯಾಂಗ್ರೋವ್ ಆಗಿರುತ್ತದೆ, ಅದು ಸಹ ತಮಿಳುನಾಡುವಲ್ಲಿರುವಂಥದ್ದು. ನಾಲ್ಕನೇದು ಪಾಲಾ ವೆಟ್ಲ್ಯಾಂಡ್, ಇದು ಮಿಜೋರಮಲ್ಲಿ ಇರುವಂಥದ್ದು. ಹಾಗೆ ಐದನೇದು ಮತ್ತು ಕೊನೆಯದು ಸಾಕ್ಯ ಸಾಗರ್ ಅನ್ನುವಂಥದ್ದು, ಇದು ಮಧ್ಯಪ್ರದೇಶದಲ್ಲಿ ಕಾಣ್ತೀವಿ. ಸೊ ಕರಿಕಿಲಿ, ಪಲ್ಲಿಕರನೈ, ಪೀಚಾವರಂ, ಪಾಲಾ, ಸಾಕ್ಯ, ಇದು ಬಹಳ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಇವು ಯಾವ ರಾಜ್ಯದಲ್ಲಿದ್ದಾವೆ ಅನ್ನುವಂಥದ್ದು ಸಹ ಎಕ್ಸಾಮಿನೇಷನಲ್ಲಿ ಕೇಳುವಂತಹ ಸಾಧ್ಯತೆಗಳಿರ್ತವೆ. ಸೊ ಈ 5 ಹೊಸದಾಗಿ ವೆಟ್ಲ್ಯಾಂಡ್ಸ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ನಲ್ಲಿ ಆ್ಯಡ್ ಆಗಿರುವಂತಹ ಕಾರಣಕ್ಕೆ ಇಲ್ಲಿಯವರೆಗೂ ಇದ್ದಂತಹ 49 ವೆಟ್ಲ್ಯಾಂಡ್ಸ್ಗಳು ಈ 5 ಸೇರಿರೋದ್ರಿಂದ 54ಕ್ಕೆ ಏರಿಕೆಯಾಗಿದೆ. ಈ 54 ಸಂಖ್ಯೆ ಅಥವಾ 54 ವೆಟ್ಲ್ಯಾಂಡ್ಸ್ಗಳನ್ನು ಹೊಂದಿರುವಂತಹ ಭಾರತ ಏಷ್ಯಾದಲ್ಲೇ ಅತಿ ಹೆಚ್ಚು ವೆಟ್ಲ್ಯಾಂಡ್ಸ್ಗಳನ್ನು ಹೊಂದಿರುವಂತಹ ರಾಷ್ಟ್ರವನ್ನಾಗಿ ಹೊರಹೊಮ್ಮಿರುವಂಥದ್ದು ಸಹ ಇಲ್ಲಿ ಬಹುಮುಖ್ಯಕರವಾಗಿ ತಿಳ್ಕೊಬೇಕಾಗಿರುವಂತಹ ಮಾಹಿತಿ. ಇಲ್ಲಿ ವೆಟ್ಲ್ಯಾಂಡ್ಸ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ನ ಅಡಿಯಲ್ಲಿ ಯಾವ ವೆಟ್ಲ್ಯಾಂಡ್ಸ್ಗಳು ಟ್ಯಾಗನ್ನು ಪಡ್ಕೊಳ್ತವೆ ಅದನ್ನು ಸಂರಕ್ಷಿಸುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಆರ್ಥಿಕ ಮತ್ತು ಬಯೋಲಾಜಿಕಲ್ ಸೂಚನೆಗಳನ್ನು, ಮಾಹಿತಿಗಳನ್ನು ಕೊಡುವಂತಹ ವ್ಯವಸ್ಥೆಯನ್ನು ಇದರ ಅಡಿಯಲ್ಲಿ ಮಾಡಲಾಗಿರುವಂಥದ್ದು. ಇಲ್ಲಿ ಯಾವ ವೆಟ್ಲ್ಯಾಂಡ್ಸ್ಗಳನ್ನು ರಾಮ್ಸರ್ ವೆಟ್ಲ್ಯಾಂಡ್ಸ್ಗಳನ್ನಾಗಿ ಪರಿಗಣನೆಗೆ ತಗೊಳ್ತಾರೆ ಅಂತಂದಾಗ ಮೊದಲನೇ ಹಂತದಲ್ಲಿ ಆ ಒಂದು ವೆಟ್ಲ್ಯಾಂಡ್ಸ್ಗಳು ಅಥವಾ ಆ ಒಂದು ಸೈಟ್ಗಳು ಏನಿದ್ದಾವೆ ಅವು ಯುನೀಕ್ ವೆಟ್ಲ್ಯಾಂಡ್ ಟೈಪ್ಸ್ಗಳಾಗಿರಬೇಕು. ಇರುವಂತಹ ಬೇರೆ ವೆಟ್ಲ್ಯಾಂಡ್ಸ್ಗಳು ಏನಿದಾವೋ ಅವುಗಳಿಗೆ ಅನುಸಾರವಾಗಿ ಇವು ಯುನೀಕ್ ಆಗಿರಬೇಕು. ಹಾಗೆ ದೇಶದಲ್ಲಿ ಅದರ ಪ್ರಾಮುಖ್ಯತೆ ಬಯೋಲಾಜಿಕಲ್ ಡೈವರ್ಸಿಟಿಗೂ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿರಬೇಕು. ಹೀಗೆ ಇದ್ದಂತಹ ಕ್ರೈಟೀರಿಯಾನ ಸ್ಯಾಟಿಸ್ಫೈ ಮಾಡಿದಂತಹ ಸಂದರ್ಭದಲ್ಲಿ ಅವುಗಳನ್ನು ಈ ಒಂದು ಇಂಟರ್ನ್ಯಾಷನಲ್ ಟ್ರೀಟಿಯ ಅಥವಾ ಇಂಟರ್ ಗವರ್ಮೆಂಟಲ್ ಟ್ರೀಟಿ ಅಂತ ಏನು ಕರೆಯಲಾಗ್ತದೆ ವೆಟ್ಲ್ಯಾಂಡ್ಸಿಗೆ ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಆ ಒಂದು ಟ್ರೀಟಿಯ ಅಡಿಯಲ್ಲಿ ಇವುಗಳನ್ನು ವೆಟ್ಲ್ಯಾಂಡ್ಸನ್ನಾಗಿ ಘೋಷಣೆ ಮಾಡಲಾಗುತ್ತದೆ ಅನ್ನುವಂಥದ್ದನ್ನು ಇಲ್ಲಿ ಬಹುಮುಖ್ಯವಾಗಿ ತಿಳ್ಕೊಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಇಂಡಿಯಾ ನೀಡ್ಸ್ ನಾಟ್ ಜಸ್ಟ್ ಮೋರ್ ಪೊಲೀಸ್ ಬಟ್ ಬೆಟರ್ ಪೊಲೀಸಿಂಗ್. ಈ ಒಂದು ಆರ್ಟಿಕಲ್ ಬಹುಮುಖ್ಯವಾಗಿ ಪೊಲೀಸ್ ರಿಫಾರ್ಮ್ಸಿಗೆ ಸಂಬಂಧಿಸಿದಂತಹ ಒಂದು ಚರ್ಚೆ ಆಗಿರುತ್ತದೆ. ಈ ಒಂದು ಆರ್ಟಿಕಲ್ ಪೊಲೀಸ್ ರಿಫಾರ್ಮ್ಸಿಗೆ ಸಂಬಂಧಿತವಾಗಿರುವಂತಹ ಕಾರಣಕ್ಕೆ UPSC ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನಲ್ ಸೆಕ್ಯೂರಿಟಿಗೆ ಸಂಬಂಧಿಸಿದಂತಹ ಸಿಲೆಬಸ್ನಲ್ಲಿ ಇದರ ಪ್ರಾಮುಖ್ಯತೆ ನಮಗೆ ಬಹುಮುಖ್ಯಕರವಾಗಿರುತ್ತದೆ ಅನ್ನುವಂಥದ್ದು ತಿಳ್ಕೋಬೇಕು. ಇಲ್ಲಿ ಮೊದಲನೇ ಹಂತದಲ್ಲಿ ಪೊಲೀಸ್ ಅಂದ ಕೂಡಲೇ ನಮ್ಮ ಎಲ್ಲರ ತಲೆಯಲ್ಲಿ ಬರುವಂಥದ್ದು ಇವರು ಮಾಡುವಂತಹ ಲೋಪದೋಷಗಳ ಬಗ್ಗೆ, ಅದು ಕರಪ್ಷನ್ ಆಗಿರಬಹುದು ಅಥವಾ ಬಡ ಜನರ ಮೇಲೆ ಮಾಡುವಂತಹ ದಬ್ಬಾಳಿಕೆ ಆಗಿರಬಹುದು. ಆದರೆ ಈ ಒಂದು ರಿಫಾರ್ಮ್ ಅಥವಾ ಈ ಒಂದು ಪೊಲೀಸರಲ್ಲಿ ಕಾಣುವಂತಹ ಏನು ರೀತಿ ಇದೆ, ಅವರು ನಡ್ಕೊಳ್ಳುವಂತಹ ಪ್ರವೃತ್ತಿ ಇದೆ, ಅದು ಹಾಗೆ ಇರಲು ಕಾರಣಗಳೇನು ಅನ್ನುವಂಥದ್ದನ್ನು ನೋಡಿದಾಗ ಮೊದಲನೇ ಹಂತದಲ್ಲಿ ಗ್ರೌಂಡ್ ಲೆವೆಲ್ ಸ್ಟಾಫ್ ಏನಿದಾರಲ್ಲ ಇವರಿಗೆ ಓವರ್ ವರ್ಕ್, ಅಂದರೆ ಅವರಿಗೆ ಮಾಡಲು ಸಾಧ್ಯವಿರುವಂತಹ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಕೆಲಸವನ್ನು ಕೊಡುವಂಥದ್ದು ಹಾಗೂ ಕಡಿಮೆ ಸಂಬಳವನ್ನು ಕೊಡುವಂಥದ್ದು, ಇದಲ್ಲದೆ ಅವರಿಗೆ ಸರಿಯಾದ ಟ್ರೈನಿಂಗನ್ನು ಸಹ ಕೊಡದೇ ಇರುವಂಥದ್ದು.
ಇವು ಬಹುಮುಖ್ಯವಾಗಿ ಆ ಗ್ರೌಂಡ್ ಲೆವೆಲ್ ಸ್ಟಾಫ್, ಯೂಶಲಿ ಕಾನ್ಸ್ಟೇಬಲ್ಸ್ಗಳು ಆ ರೀತಿಯ ಒಂದು ಪ್ರವೃತ್ತಿಯನ್ನು ಮಾಡುವಂಥದ್ದು ನಾವು ನೋಡ್ತೀವಿ. ಹಾಗೆ ಮಾಡುವಂತಹ ಪರಿಸ್ಥಿತಿ ಅಲ್ಲಿ ಉದ್ಭವ ಆಗ್ತಿದೆ. ಅದೇ ಸಂದರ್ಭದಲ್ಲಿ ಹಾಗೂ ಇದರ ಜೊತೆಯಲ್ಲಿ ಇವತ್ತು ಪೊಲೀಸರಿಗೆ ಮೀಸಲಿಟ್ಟಿರುವಂತಹ ಆರ್ಥಿಕ ಒಂದು ಸಹಾಯ ಅಥವಾ ಫೈನಾನ್ಸ್ ಏನಿದೆ, ಅದಲ್ಲದೆ ಹ್ಯೂಮನ್ ರಿಸೋರ್ಸ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಇವು ಸಹ ಅವರಿಗೆ ಸರಿಯಾಗಿ ಒದಗಿಸ್ತಿಲ್ಲ. ಹೀಗೆ ಇಷ್ಟೊಂದು ಲೋಪದೋಷಗಳು ಇರುವಂತಹ ವ್ಯವಸ್ಥೆಯಲ್ಲಿ ಹೇಗೆ ಪೊಲೀಸರು ಸರಿಯಾಗಿ ಹಾಗೂ ಹೆಚ್ಚಿನ ಎಫಿಷಿಯೆಂಟಾಗಿ ಕೆಲಸ ಮಾಡಲು ಸಾಧ್ಯವಾಗುತ್ತದೆ? ಉದಾಹರಣೆಗೆ HR ಅಥವಾ ಒಟ್ಟು ಪೊಲೀಸ್ ಸಂಖ್ಯೆಯನ್ನು ನೋಡಿದಾಗ ಪ್ರಪಂಚ ಮಟ್ಟದಲ್ಲಿ ಪ್ರತಿ 1,00,000ಕ್ಕೆ 222 ಪೊಲೀಸರು ಇರಬೇಕು ಅನ್ನುವಂತಹ ಒಂದು ಅನಾಲಿಸಿಸನ್ನು ಮಾಡಲಾಗಿದೆ ಲಾ ಆ್ಯಂಡ್ ಆರ್ಡರನ್ನು ಕಾಪಾಡೋದಕ್ಕೆ. ಆದರೆ ಭಾರತದಲ್ಲಿ ಇವತ್ತಿರುವಂಥದ್ದು 153. ಉಳಿದಂತಹ ಗ್ಯಾಪನ್ನು ನೋಡಿದಂತಹ ಸಂದರ್ಭದಲ್ಲಿ ಇದನ್ನು ಯಾವತ್ತು ನಾವು ಫುಲ್ಫಿಲ್ ಮಾಡ್ತೀವಿ, ಅದು ಇನ್ನೂ ಗೊತ್ತಿಲ್ಲದೆ ಇರುವಂತಹ ಪ್ರಶ್ನೆ. ಮುಂದಿನ ಹಂತದಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಲಾ ಆ್ಯಂಡ್ ಆರ್ಡರ್ ಅಥವಾ ಪೊಲೀಸ್ ಸ್ಟೇಟ್ ಸಬ್ಜೆಕ್ಟ್ನ ಅಡಿಯಲ್ಲಿ ಬರುವಂಥದ್ದು. ಸೊ ಶೆಡ್ಯೂಲ್ 7ರಲ್ಲಿ ನಾವು 3 ಲಿಸ್ಟ್ಗಳನ್ನು ಕಾಣ್ತೀವಿ: ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಮತ್ತು ಕನ್ಕರೆಂಟ್ ಲಿಸ್ಟ್. ಸೊ ಆ ಸ್ಟೇಟ್ ಲಿಸ್ಟ್ನಲ್ಲಿ ಕಾಣುವಂಥದ್ದು ನಾವು ಲಾ ಆ್ಯಂಡ್ ಆರ್ಡರ್, ಪೊಲೀಸನ್ನು ಅಥವಾ ಪೊಲೀಸ್ನ ಬಗ್ಗೆ ನಾವು ಮಾಹಿತಿ ಅಥವಾ ರೆಗ್ಯುಲೇಷನ್ಸು ಸ್ಟೇಟ್ನ ಅಡಿಯಲ್ಲಿ ಬರುವಂಥದ್ದು. ಈಗ ಎಲ್ಲ ರಾಜ್ಯಗಳಿಗೆ ತನ್ನದೇ ಆದಂತಹ ಸ್ಯಾಂಕ್ಷನ್ಡ್ ಸ್ಟ್ರೆಂತ್, ಎಷ್ಟು ಪೊಲೀಸರ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಹೇಳಲಾಗಿದೆ. ಉದಾಹರಣೆಗೆ 6,553 ಸ್ಯಾಂಕ್ಷನ್ಡ್ ಸ್ಟ್ರೆಂತ್ ಸಿಕ್ಕಿಂನಲ್ಲಿರುವಂಥದ್ದು. ಹಾಗೆ ಉತ್ತರ ಪ್ರದೇಶನಲ್ಲಿ 4,20,000 ಸ್ಯಾಂಕ್ಷನ್ಡ್ ಸ್ಟ್ರೆಂತ್ ಇದೆ. ಹೀಗೆ ಸ್ಯಾಂಕ್ಷನ್ ಆಗಿರುವಂತಹ ಪೋಸ್ಟ್ಗಳು ಅಥವಾ ಸ್ಯಾಂಕ್ಷನ್ ಮಾಡಿರುವಂತಹ ರಾಜ್ಯಕ್ಕೆ ಪೊಲೀಸರು ಇಷ್ಟು ಬೇಕು ಅಂತ ಹೇಳಲಾಗಿದೆ ಹೊರತು ಯಾವ ರಾಜ್ಯವೂ ಸಹ ಇಲ್ಲಿಯವರೆಗೆ ದೇಶದಲ್ಲಿ ಈ ಸ್ಯಾಂಕ್ಷನ್ಡ್ ಸ್ಟ್ರೆಂತ್ ಏನಿದೆ ಅದಕ್ಕೆ ಅನುಗುಣವಾಗಿ ರಿಕ್ರೂಟ್ಮೆಂಟನ್ನು ಮಾಡಿಲ್ಲ ಅನ್ನುವಂಥದ್ದು. 2010ರಲ್ಲಿ ರಾಷ್ಟ್ರದ ಅಥವಾ ಭಾರತದ ವೇಕೆನ್ಸಿ 24.3% ಇತ್ತು. ಆಫೀಸರ್ಸ್ಗಳು ನೋಡಿದಾಗ 24.1%, ಕಾನ್ಸ್ಟೇಬಲ್ಗಳ ವೇಕೆನ್ಸಿಯನ್ನು ನೋಡಿದಾಗ 27.2%. 10 ವರ್ಷದ ನಂತರ ಅಂದರೆ 2020ರಲ್ಲಿ ಇದೇ ವೇಕೆನ್ಸಿ ರಾಷ್ಟ್ರ ಮಟ್ಟದಲ್ಲಿ 21.4%, ಆಫೀಸರ್ ಮಟ್ಟದಲ್ಲಿ 32.2% ಹಾಗೂ ಕಾನ್ಸ್ಟೇಬಲ್ ಮಟ್ಟದಲ್ಲಿ 20%. ಹಾಗೆ ನೋಡಿದರೆ ಆಫೀಸರ್ ಮಟ್ಟದಲ್ಲಿ ಇನ್ನೂ ಹೆಚ್ಚಿನ ವೇಕೆನ್ಸೀಸ್ಗಳಾಗಿದ್ದಾವೆ ಹೊರತು ಕಾನ್ಸ್ಟೇಬಲ್ ಮಟ್ಟದಲ್ಲಿ ಒಂದಿಷ್ಟು ಕಡಿಮೆ ಮಾಡೋದರಲ್ಲಿ ನಾವು ಸಫಲರಾಗಿದ್ದೀವಿ. ಬಹಳಷ್ಟು ರಾಜ್ಯಗಳು, ಉದಾಹರಣೆಗೆ ಬಿಹಾರ್ ಮತ್ತು ಮಹಾರಾಷ್ಟ್ರದಲ್ಲಿ ಆಫೀಸರ್ ವೇಕೆನ್ಸಿಗಳಂತೂ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿರುವಂಥದ್ದು. ಇನ್ನೊಂದು ಕಡೆ ದೇಶದಲ್ಲಿ ಇರುವಂತಹ ವೈವಿಧ್ಯತೆಯನ್ನು ಸರಿಪಡಿಸಲು, ಈ ವೈವಿಧ್ಯತೆಯಲ್ಲಿ ಎಲ್ಲರಿಗೆ ಅವಕಾಶವನ್ನು ನೀಡುವಂತಹ ನಿಟ್ಟಿನಲ್ಲಿ ಸ್ವತಂತ್ರದ ನಂತರ ಸರ್ಕಾರ ಜಾತಿ, ಧರ್ಮ ಹಾಗೂ ಕ್ಲಾಸ್ ಕೋಟಾ ಆಧಾರದ ಮೇಲೆ ಪಾಪ್ಯುಲೇಷನ್, ಎಲ್ಲ ಜನಸಂಖ್ಯಾ ಅಥವಾ ಎಲ್ಲ ವರ್ಗದವರನ್ನು ಸಹ ಸರ್ಕಾರದಲ್ಲಿ ಕೆಲಸ ಮಾಡುವಂತಹ ಅವಕಾಶಗಳನ್ನು ಕೊಡೋದರಲ್ಲಿ ಮುಂದಾಯಿತು. ಆದರೆ ಇವತ್ತು ಕರ್ನಾಟಕವನ್ನು ಬಿಟ್ಟು ದೇಶದಲ್ಲಿ ಯಾವ ರಾಜ್ಯವೂ ಸಹ SC/STಗೆ ಸಂಬಂಧಿಸಿದಂತೆ ಏನು ರಿಸರ್ವೇಷನ್ ಕೋಟಾ ಇದೆಯೋ ಅದನ್ನು ಪರಿಪೂರ್ಣವಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಅನ್ನುವಂಥದ್ದು. ಉದಾಹರಣೆಗೆ ಈ ಕೋಟಾ ಸಿಸ್ಟಮ್ಗಳು ಬಂದಂತಹ ಸಂದರ್ಭದಲ್ಲಿ 2010ರಿಂದ SCಗಳ ಸಂಖ್ಯೆ ಪೊಲೀಸ ವ್ಯವಸ್ಥೆಯಲ್ಲಿ 12.6%ದಿಂದ 15.2%ಕ್ಕೆ ಏರಿಕೆಯಾಗಿದೆ 2020ರಲ್ಲಿ. ಆದರೆ ST ಪಾಪ್ಯುಲೇಷನ್ ನೋಡಿದಾಗ ಬರೀ 10%, 10.6ರಿಂದ 11.7%ಕ್ಕೆ ಏರಿಕೆಯಾಗಿರುವಂಥದ್ದು. ಈ ಸಂಖ್ಯೆ ಅಷ್ಟು ಅವಶ್ಯಕತೆ ಇಲ್ಲ. ಬಟ್ ಇಡೀ ದೇಶದಲ್ಲಿ ಕರ್ನಾಟಕವನ್ನು ಹೊರತುಪಡಿಸಿ ಯಾವ ರಾಜ್ಯದಲ್ಲೂ ಸಹ SC/ST ಪಾಪ್ಯುಲೇಷನ್ಗೆ ಸಂಬಂಧಿಸಿದಂತೆ ಸರಿಯಾದ ಒಂದು ಇಂಪ್ಲಿಮೆಂಟೇಷನ್ ಮಾಡಿಲ್ಲ ಅನ್ನುವಂಥದ್ದು. 3ನೇ ಹಂತದಲ್ಲಿ ಮಾತಾಡುವಂಥದ್ದು ಯಾವಾಗಲೂ ಜೆಂಡರ್ ಡಿಸ್ಪ್ಯಾರಿಟಿ ಅಥವಾ ಜೆಂಡರ್ ರೆಪ್ರೆಸೆಂಟೇಷನ್ನ ಬಗ್ಗೆ. ಹೆಣ್ಣು ಮಕ್ಕಳಿಗಂತೂ 33% ರಿಸರ್ವೇಷನ್ನ ಅವಕಾಶ ಮಾಡಿಕೊಡಬೇಕು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಎಲ್ಲ ಕ್ಷೇತ್ರದಲ್ಲೂ ನಡೀತಾ ಇದೆ. ಪೊಲೀಸಲ್ಲೂ ಸಹ ಇದನ್ನು ಮಾಡಲು ಸಾಧ್ಯವಾಗಿಲ್ಲ. ಅದೇ ನಿಟ್ಟಿನಲ್ಲಿ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಎಷ್ಟು ಪ್ರತಿಶತ ಹೆಣ್ಣು ಮಕ್ಕಳು ಇದ್ದಾರೆ ಅಂತಂದರೆ ಅದು 3.3% 2010ರಲ್ಲಿ ಇದ್ದಿದ್ದು 10.5% 2020ರಲ್ಲಾಗಿದೆ. ಏರಿಕೆಯಾಗಿದೆ. ಬಟ್ ಇವತ್ತಿಗೂ ಬರೀ 10% ಹೆಣ್ಣು ಮಕ್ಕಳು, 90% ಗಂಡು ಮಕ್ಕಳು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರುವಂಥದ್ದು ಜೆಂಡರ್ ರೆಪ್ರೆಸೆಂಟೇಷನಲ್ಲಿ ಇರುವಂತಹ ಅಸಮಾನತೆಯ ಬಗ್ಗೆ ತೋರಿಸಿಕೊಡುತ್ತದೆ. ಹೀಗೆ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಇರುವಂತಹ ಫೈನಾನ್ಷಿಯಲ್ ಕನ್ಸ್ಟ್ರೆಂಟ್ಸು, HR, ಇನ್ಫ್ರಾಸ್ಟ್ರಕ್ಚರು ಅವರ ಒಂದು ಎಫಿಷಿಯನ್ಸಿಯ ಮೇಲೆ ಹೊಡೆತ ಬೀಳ್ತಾ ಇದೆ. ಇನ್ನೊಂದು ಕಡೆ
ಅಥವಾ ಈ ಒಂದು ಚಿತ್ರಣದ ಇನ್ನೊಂದು ಭಾಗವನ್ನು ನೋಡಿದಂತಹ ಸಂದರ್ಭದಲ್ಲಿ ಪೊಲೀಸರ ಸಂಖ್ಯೆಯನ್ನು ಹೆಚ್ಚಿಸಿದಂತಹ ಸಂದರ್ಭದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ನಾವು ಉತ್ತಮವಾದಂತಹ ಸೇವೆ ಸಲ್ಲಿಸುವಂತಹ ವ್ಯವಸ್ಥೆಯನ್ನು ತರಲು ಸಾಧ್ಯವಾಗುತ್ತದೆಯಾ ಅನ್ನುವಂತಹ ವಿಷಯವನ್ನು ಅಥವಾ ಪ್ರಶ್ನೆಯನ್ನು ಕೇಳಿದಂತಹ ಸಂದರ್ಭದಲ್ಲಿ ಅಲ್ಲಿ ಉದ್ಭವವಾಗುವಂತಹ ಉತ್ತರ ಬರೀ ಸಂಖ್ಯೆಯನ್ನು ಹೆಚ್ಚಿಸೋದ್ರಿಂದ ಎಫಿಷಿಯನ್ಸಿ ಇಂಪ್ರೂವ್ ಆಗಲ್ಲ. ಸಂಖ್ಯೆಯ ಜೊತೆಯಲ್ಲಿ ಉತ್ತಮವಾದಂತಹ ಕೆಡೆಟ್ಸ್ಗಳನ್ನು ರಿಕ್ರೂಟ್ ಮಾಡುವಂಥದ್ದು, ಪಾರದರ್ಶಕವಾಗಿ ಕರಪ್ಷನ್ ಇಲ್ಲದೆ ಅವಕಾಶಗಳನ್ನು ಕೊಡುವಂಥದ್ದು ಹಾಗೂ ಟ್ರೈನಿಂಗ್ನಲ್ಲಿ ಉತ್ತಮವಾದಂತಹ ಬೆಳವಣಿಗೆಯನ್ನು ಮಾಡುವಂಥದ್ದು. ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ಅನಾಚಾರ ಆಸ್ಪರೆಂಟ್ಸ್ಗಳಿಗೆ ಸಂಬಂಧಿಸಿದಂತೆ ಏನಿದೆಯೋ ಅದು ದುರ್ದೈವಕರವಾದಂಥದ್ದು. ಯಾವ ರೀತಿಯ ಸಮಾಜವನ್ನು ಕಟ್ಟಲು ನಾವು ಮುಂದಾಗ್ತಾ ಇದ್ದೀವಿ ಅನ್ನುವಂತಹ ಪ್ರಶ್ನೆ ಬಹುಮುಖ್ಯವಾಗಿ ಸರ್ಕಾರ ಕೇಳ್ಕೊಳ್ಬೇಕಾಗಿರುವಂತಹದ್ದಾಗಿರುತ್ತದೆ. ನೋಡೋಣ, ಮುಂದಿನ ದಿನಗಳಲ್ಲಿ ಅಟ್ಲೀಸ್ಟ್ ಅರ್ಥಕೊಂಡು ಉತ್ತಮವಾದ ಸಮಾಜವನ್ನು ಕಟ್ಟೋದಕ್ಕೆ ಬೇಕಾದಂತಹ ಅಸ್ತ್ರಗಳನ್ನು ಸರ್ಕಾರ ರೆಡಿ ಮಾಡುತ್ತದೆ ಅನ್ನುವಂತಹ ವಿಷಯವನ್ನು ಹೇಳುತ್ತಾ ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಮುಂದಿನ ಆರ್ಟಿಕಲ್, ವೈ ಇರಾನ್ ಮೇ ಬಿ ದ ಸ್ಟ್ರಾಟಜಿಕ್ ಗ್ಲೂ. ಗ್ಲೂ ಅಂತಂದ್ರೇನು? ಗಮ್. ಈ ಆರ್ಟಿಕಲ್ನಲ್ಲಿ ಚರ್ಚೆ ಮಾಡ್ತಾ ಇರುವಂಥದ್ದು I-2U2ಗೆ ಸಂಬಂಧಿಸಿದಂತಹ ಒಂದು ಚರ್ಚೆ. I-2U2 ಅಂದ್ರೇನು? ಇಸ್ರೇಲ್, ಇಂಡಿಯಾ, UAE ಮತ್ತು US ರಾಷ್ಟ್ರಗಳ ಸಮೂಹ. ಈ ಒಂದು ಸಮೂಹ ಬಹುಮುಖ್ಯವಾಗಿ ವೆಸ್ಟ್ ಏಷ್ಯಾ ಭಾಗದಲ್ಲಿ ಹೊಸದಾಗಿ ಇಂಡೋ ಪೆಸಿಫಿಕ್ ರೀಜನ್ನಲ್ಲಿ ಹೇಗೆ ಕ್ವಾಡನ್ನು ತರಲಾಗಿತ್ತು ತಮಗೆಲ್ಲ ಗೊತ್ತು. ಕ್ವಾಡ್ನಲ್ಲಿ ಇರುವಂತಹ 4 ರಾಷ್ಟ್ರಗಳು ಯಾವ್ಯಾವು? ಇಂಡಿಯಾ, ಆಸ್ಟ್ರೇಲಿಯಾ, USA ಹಾಗೂ ಜಪಾನ್. ಈ 4 ರಾಷ್ಟ್ರಗಳು ಒಂದಾಗಿ ಇಂಡೋ ಪೆಸಿಫಿಕ್ ರೀಜನ್ನಲ್ಲಿ ಕ್ವಾಡನ್ನು ರಚನೆ ಮಾಡಿದ್ವು. ಇದರ ಮೂಲ ಉದ್ದೇಶ, ಅದರ ಬಗ್ಗೆ ಚರ್ಚೆ ಮಾಡೋಣ. 2 ಫ್ರಂಟ್ನಲ್ಲಿದ್ದಾವೆ. I-2U2 ಸಹ ಇದೆ. ಈ ಒಂದು ಆರ್ಟಿಕಲ್ ಬಹುಮುಖ್ಯವಾಗಿ ಅಂತಾರಾಷ್ಟ್ರೀಯ ವಿಷಯಗಳಿಗೆ ಸಂಬಂಧಿಸಿದಂತಹ ಚರ್ಚೆ ಆಗಿರುವಂತಹ ಕಾರಣಕ್ಕೆ GS ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸಿಗೆ ಸಂಬಂಧಿಸಿದಂತೆ ಈ ಒಂದು ಆರ್ಟಿಕಲ್ ಬಹುಮುಖ್ಯಕರವಾಗಿರುತ್ತದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಸನ್ನಿವೇಶದಲ್ಲಿ ಹೇಳಿದರು, ಈ ಒಂದು I-2U2 ಏನಿದೆ ಇಂಡೋ ಪೆಸಿಫಿಕ್ ರೀಜನ್ನಲ್ಲಿ ಬಂದಂತಹ ಕ್ವಾಡ್ನ ಉದ್ದೇಶವಲ್ಲ. ಕ್ವಾಡ್ ಬಂದಂಥದ್ದು ಬಹುಮುಖ್ಯವಾಗಿ ಇಂಡೋ ಪೆಸಿಫಿಕ್ ರೀಜನ್ನಲ್ಲಿ ಚೈನಾ ತನ್ನ ಏನು ಹತೋಟಿಯನ್ನು ಹೆಚ್ಚಿಸಿಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇತ್ತೋ ಅದರ ವಿರುದ್ಧವಾಗಿ ಇದನ್ನು ತರಲಾಗಿತ್ತು. ಆದರೆ ಇಲ್ಲಿ ವೆಸ್ಟ್ ಏಷ್ಯಾ ಭಾಗದಲ್ಲಿ I-2U2 ಮುಖ್ಯವಾಗಿ ಇರಾನ್ನ ವಿರುದ್ಧ ತರಲಾಗ್ತಿದೆ ಅಂತ ಏನು ಹೇಳಲಾಗ್ತಿದೆಯೋ ಅದು ನಿಜ ಅಲ್ಲ ಅನ್ನುವಂಥದ್ದು. ಮೊದಲನೇ ಹಂತದಲ್ಲಿ ನಾನ್ ಸೆಕ್ಯೂರಿಟಿ ಕೋಆಪರೇಷನ್ ಆಗಿ ಈ ಒಂದು I-2U2 ಕೆಲಸ ಮಾಡಲಿದೆ. ಬಹುಮುಖ್ಯವಾಗಿ ಕಲೆಕ್ಟಿವ್ ಪೊಟೆನ್ಷಿಯಲ್ ಎಲ್ಲ ರಾಷ್ಟ್ರಗಳು ಒಂದಾಗಿ ಉತ್ತಮವಾದಂತಹ ವ್ಯಾಪಾರ ಮತ್ತು ತಂತ್ರಜ್ಞಾನವನ್ನು ಬಳಸಿಕೊಂಡು ಬೆಳೆಯಲು ಅವಕಾಶವಾಗುತ್ತದೆ ಅನ್ನುವಂಥದ್ದು. ಹಾಗೆ ಈ ಭಾಗದಲ್ಲಿ ಇರುವಂತಹ ಜಿಯೋ ಪೊಲಿಟಿಕಲ್ ಲ್ಯಾಂಡ್ಸ್ಕೇಪ್ ಏನಿದೆ ಅದನ್ನು ಬದಲಾಯಿಸುವಂಥದ್ದು. ಆದರೆ ಇಂಡೋ ಪೆಸಿಫಿಕ್ ರೀಜನ್ನಲ್ಲಿ ಕ್ವಾಡ್ ಬಂದಂಥದ್ದು 2 ಮೂಲ ಉದ್ದೇಶಗಳೊಂದಿಗೆ. ಮೊದಲನೇ ಹಂತದಲ್ಲಿ ಈ ಭಾಗದಲ್ಲಿ ಮ್ಯಾರಿಟೈಮ್ ಕ್ಷೇತ್ರದಲ್ಲಿ ಚೈನಾ ತನ್ನ ಹಸ್ತಕ್ಷೇಪವನ್ನು ಅಥವಾ ತನ್ನ ಒಂದು ಶಕ್ತಿಯನ್ನು ಏನು ಹೆಚ್ಚಿಸುವಂತಹ ಪ್ರಯತ್ನಗಳನ್ನು ಮಾಡ್ತಿತ್ತೋ ಅದನ್ನು ತಡೆ ಹಿಡಿಯುವಂಥದ್ದು ಹಾಗೂ ನಾನ್ ಸೆಕ್ಯೂರಿಟಿ ಕೋಆಪರೇಷನ್ನಲ್ಲಿ ಈ ಒಂದು ಭಾಗವನ್ನು ತರಲಾಗಿದೆ. ಹೀಗೆ ಈ 2 ಇಂಡೋ ಪೆಸಿಫಿಕ್ ಕ್ವಾಡ್ ಹಾಗೂ ವೆಸ್ಟ್ ಏಷ್ಯಾದಲ್ಲಿ ಇರುವಂತಹ I-2U2 ನಡುವೆ ಇರುವಂತಹ ಮುಖ್ಯವಾದ ಅಂತರ. ಈಗ ಇಲ್ಲಿ ಒಂದು ಕಡೆ ಇರಾನ್ ಬಹುಮುಖ್ಯವಾಗಿ ಈ ಒಂದು I-2U2 ಅಥವಾ ಇಸ್ರೇಲ್, ಇಂಡಿಯಾ, UAE ಮತ್ತು USA ಜೊತೆಗೂಡಲು ಕಾರಣವಾಗಿದೆಯಾ ಅನ್ನುವಂತಹ ವಿಷಯವನ್ನು ನೋಡಿದಂತಹ ಸಂದರ್ಭದಲ್ಲಿ ಈ ಒಂದು ಭಾಗದಲ್ಲಿ ಬಹುಮುಖ್ಯವಾಗಿ ಅಥವಾ I-2U2ಗೆ ಭಾರತ ಏನಕ್ಕೆ ಸೇರ್ಕೋತು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಉತ್ತರವನ್ನು ಹುಡುಕಿದಂತಹ ಸಂದರ್ಭದಲ್ಲಿ ವೆಸ್ಟ್ ಏಷ್ಯಾ ಭಾಗದಲ್ಲಿ ಬಹುಮುಖ್ಯವಾದಂತಹ ಅಥವಾ ಬಹಳ ದೊಡ್ಡ ಮಟ್ಟದ ರಿಸೋರ್ಸ್ ಇದ್ದಾವೆ. ಆ್ಯಂಡ್ ಅದನ್ನು ಟ್ರೇಡ್, ಎನರ್ಜಿ ಮತ್ತು ನಮ್ಮ ದೇಶದ ಜನರು ಸಹ ಅಲ್ಲಿ ಹೋಗಿ ಕೆಲಸ ಮಾಡೋದು ಹೆಚ್ಚು. ವ್ಯಾಪಾರ, ಎನರ್ಜಿ ಮತ್ತು ನಮ್ಮ ಜನರಿಗೆ ಅನುಕೂಲ ಮಾಡುವಂತಹ ಕಡೆಗೆ ವೆಸ್ಟ್ ಏಷ್ಯಾದಲ್ಲಿ ಭಾರತದ ಒಂದು ಆಸೆ ಏನೋ ಇದೆ. 2ನೇ ಹಂತದಲ್ಲಿ ಇರಾನ್ನ ಜೊತೆಯಲ್ಲಿ ಚೈನಾ ತನ್ನ ಸಂಬಂಧವನ್ನು ಹೆಚ್ಚಿಸ್ತಾ ಇದೆ. ಹಾಗೆ ಇರುವಂತಹ ಸಂದರ್ಭದಲ್ಲಿ ಇರಾನ್ ಭಾರತದೊಂದಿಗೆ ದೂರ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ನಾವು ಆ ಭಾಗದಲ್ಲಿ ಎಂಟರ್ ಆದಾಗಲೇ ಇರಾನ್ನೊಂದಿಗೆ ನಾವು ಒಂದಷ್ಟು ಸಂಬಂಧಗಳನ್ನು ಹೆಚ್ಚಿಸಲು ಸಾಧ್ಯವಾಗುತ್ತದೆ. 3ನೇ ಹಂತದಲ್ಲಿ ಮ್ಯಾರಿಟೈಮ್ ಕೋಆಪರೇಷನ್, ಸಮುದ್ರದಲ್ಲಿ ಆಗುವಂತಹ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಎಲ್ಲ ರಾಷ್ಟ್ರಗಳು ಒಂದಾಗಿ ಕೆಲಸ ಮಾಡಲು ಇಲ್ಲಿ ಪ್ರಯತ್ನಿಸ್ತಿರುವಂಥದ್ದು. ಹಾಗೆ UAE ಸಹ ಈ ಒಂದು ಭಾಗದಲ್ಲಿ ತನ್ನ ಒಂದು ಶಕ್ತಿಯನ್ನು ಹೆಚ್ಚಿಸ್ಕೊಳ್ತಾ ಇರುವಂಥದ್ದು. ಈ 4 ಮೂಲ ಕಾರಣಗಳಿದ್ದಾವೆ ಭಾರತ ಈ ಒಂದು I-2U2ಗೆ ಒಂದಾಗಲು.
ಆಗ ನೋಡಿದಂತಹ ಸಂದರ್ಭದಲ್ಲಿ ಅಥವಾ ಭಾರತ, ಇಸ್ರೇಲ್, UAE ಮತ್ತು USA ರಾಷ್ಟ್ರಗಳಿಗೆ ವೆಸ್ಟ್ ಏಷ್ಯಾ ಭಾಗದಲ್ಲಿ ಒಂದು ಹೊಸ ಲಾಭ ಅಥವಾ ತನ್ನದೇ ಆದಂತಹ ಒಂದಿಷ್ಟು ಉದ್ದೇಶಗಳೊಂದಿಗೆ ಈ ಒಂದು ಸಂಸ್ಥೆ ಕೆಲಸ ಮಾಡಲಿದೆ. ಅದಕ್ಕೋಸ್ಕರ ಇರಾನ್ ಗಮ್ ಆಗಿದೆ ಈ ಒಂದು 4 ರಾಷ್ಟ್ರಗಳು ಒಂದಾಗಿ ಈ ಒಂದು I2U2 ರಚನೆ ಮಾಡುವಂತಹದ್ರಲ್ಲಿ ಅನ್ನುವಂತಹ ವಿಷಯವನ್ನು ಬಹುಮುಖ್ಯವಾಗಿ ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಆರ್ಟಿಕಲ್ ಎ ಪಾತ್ ಟು ಗ್ಲೋಬಲ್ ಕನೆಕ್ಟಿವಿಟಿ. ಈ ಒಂದು ಆರ್ಟಿಕಲ್ನಲ್ಲಿ ನಾವು ಚರ್ಚೆ ಮಾಡ್ತಿರುವಂತಹ ವಿಷಯ 5G ಟೆಕ್ನಾಲಜಿ ಅಥವಾ 5G ಸ್ಪೆಕ್ಟ್ರಮ್ಗೆ ಸಂಬಂಧಿಸಿದಂತಹ ಚರ್ಚೆ ಇದಾಗಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ ನಮಗೆ UPSC ಜನರಲ್ ಸ್ಟಡೀಸ್ ಪೇಪರ್ 3 ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿರುತ್ತದೆ. ಈ 5G ಸ್ಪೆಕ್ಟ್ರಮ್ನಲ್ಲಿ ತಮಗೆಲ್ಲ ಗೊತ್ತಿದ್ದರೆ ಭೂಮಿಯ ಮೇಲೆ ಒಂದಿಷ್ಟು ಟವರ್ಗಳನ್ನು ರಚನೆ ಮಾಡಲಾಗುತ್ತದೆ, ಅಂದರೆ ಇಂಟರ್ನೆಟ್ ಕನೆಕ್ಷನನ್ನು ಕೊಡೋದಕ್ಕೆ. ಹಾಗೆ ಭೂಮಿಯನ್ನು ಬಿಟ್ಟು ಬಾಹ್ಯಾಕಾಶದಲ್ಲಿ ಅಂದರೆ ಲೋ ಅರ್ತ್ ಆರ್ಬಿಟ್ನಲ್ಲೂ ಸಹ ಒಂದಿಷ್ಟು ಸ್ಯಾಟಲೈಟ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡಿ ಅವುಗಳಿಂದ ಇಂಟರ್ನೆಟ್ ಕನೆಕ್ಷನನ್ನು ಹೆಚ್ಚಿಸುವಂತಹ ಪ್ರಯತ್ನಗಳನ್ನು ನಡೆಸಲಾಗ್ತಿದೆ. ಅದನ್ನು ನಾವು ಲೋ ಲೇಟೆನ್ಸಿ ಲೋ ಅರ್ತ್ ಆರ್ಬಿಟ್ ಸ್ಯಾಟಲೈಟ್ ನೆಟ್ವರ್ಕ್ ಅಂತ ಕರಿತೀವಿ. ಅದನ್ನೇ ನಾವು ಸ್ಯಾಟ್ ನೆಟ್ ಅನ್ನುವಂಥದ್ದು, ಅಂದರೆ ಸ್ಯಾಟಲೈಟ್ ಮೂಲಕ ನೆಟ್ವರ್ಕ್ ಅಥವಾ ನೆಟ್ಟನ್ನು ಪ್ರೊವೈಡ್ ಮಾಡುವಂಥದ್ದು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಎಲಾನ್ ಮಸ್ಕ್ ಅವರ ಕಂಪನಿ ಸ್ಪೇಸ್ ಎಕ್ಸು ಸ್ಟಾರ್ ಲಿಂಕ್ ಅನ್ನುವಂತಹ ಒಂದು ಪ್ರಾಜೆಕ್ಟನ್ನು ಶುರು ಮಾಡಿದೆ. ಇದರಲ್ಲಿ ಸುಮಾರು 2500 ಸ್ಯಾಟಲೈಟ್ಸ್ಗಳನ್ನು ಒಂದು ಇಡೀ ಭೂಮಿಯ ಸುತ್ತ ಸ್ಟಾರ್ಲಿಂಕ್ ಪ್ರಾಜೆಕ್ಟ್ನಲ್ಲಿ ಹಾಕಲು ಪ್ರಯತ್ನಿಸ್ತಿದೆ. ಅದೇ ನಿಟ್ಟಿನಲ್ಲಿ ಒನ್ ವೆಬ್ ಅನ್ನುವಂತಹ ಒಂದು ಪ್ರಾಜೆಕ್ಟನ್ನು ಭಾರತಿ ಗ್ಲೋಬಲ್ ಅನ್ನುವಂತಹ ಕಂಪನಿ 648 ಲೋ ಅರ್ತ್ ಆರ್ಬಿಟ್ ಸ್ಯಾಟಲೈಟ್ಸ್ಗಳನ್ನು 1200 ಕಿಲೋಮೀಟರ್ ಭೂಮಿಯಿಂದ ಎತ್ತರದಲ್ಲಿ ಇಂಪ್ಲಿಮೆಂಟ್ ಮಾಡಲು ಪ್ರಯತ್ನಗಳನ್ನು ನಡೆಸ್ತಾ ಇರುವಂಥದ್ದು. ಇದರ ಮೂಲ ಉದ್ದೇಶ ಇಡೀ ಪ್ರಪಂಚ ಮಟ್ಟದಲ್ಲಿ ಇಂಟರ್ನೆಟ್ ಕನೆಕ್ಟಿವಿಟಿಯನ್ನು ಕೊಡುವಂಥದ್ದು ಇದರ ಉದ್ದೇಶವಾಗಿರುವಂಥದ್ದು. ಹಾಗಾದರೆ ಈ ರೀತಿಯ ಬಾಹ್ಯಾಕಾಶದಲ್ಲಿ ಹಾಗೂ ಭೂಮಿಯ ಮೇಲೆ ಇರುವಂತಹ ಟವರ್ಗಳನ್ನು ಇಂಟಿಗ್ರೇಟ್ ಮಾಡಿ 5G ಸ್ಪೆಕ್ಟ್ರಮ್ ಅಥವಾ 5G ಟೆಕ್ನಾಲಜಿಯನ್ನು ಮುಂತರುವಂತಹ ಪ್ರಯತ್ನಗಳು ಏನು ನಡೀತಿದ್ದಾವಲ್ಲ, ಇದರ ಮೂಲ ಉದ್ದೇಶ ಏನು? ಉದಾಹರಣೆಗೆ ಯಾವುದೇ ಒಂದು ನ್ಯಾಚುರಲ್ ಡಿಸಾಸ್ಟರ್ ಅಥವಾ ಫ್ಲಡ್ ಆದಂತಹ ಸಂದರ್ಭದಲ್ಲಿ ಈ ಟವರ್ಗಳು ಬಿದ್ದು ಹೋಗ್ತವೆ. ಆವಾಗ ಇಂಟರ್ನೆಟ್ ಕಟ್ ಆಗುವಂಥದ್ದು ಸಾಧ್ಯತೆಗಳು ಹೆಚ್ಚಾಗ್ತವೆ. ಹೀಗೆ ಸ್ಯಾಟಲೈಟ್ ಮೂಲಕ ಪಡ್ತಾ ಇರುವಂತಹ ಅಂದರೆ ನೆಟ್ವರ್ಕು ಎರಡೂ ಕಡೆಯಿಂದ ಬಾಹ್ಯಾಕಾಶದಿಂದ ಮತ್ತು ಟವರ್ಗಳಿಂದ ಒಗ್ಗೂಡಿ ಬರ್ತಾ ಇರುವಂತಹ ಕಾರಣಕ್ಕೆ ಒಂದು ವೇಳೆ ಒಂದು ಹೋದಂತಹ ಅಥವಾ ಒಂದು ಧ್ವಂಸಗೊಂಡಂತಹ ಸಂದರ್ಭದಲ್ಲಿ ಬಾಹ್ಯಾಕಾಶದಿಂದ ಇಂಟರ್ನೆಟ್ಟನ್ನು ಪಡ್ಕೊಳ್ಳಲು ಸಾಧ್ಯವಾಗುತ್ತದೆ. ಎರಡನೇ ಹಂತದಲ್ಲಿ ಭೂಮಿಯ ಮೇಲೆ ಕೆಲವೊಂದು ಭಾಗಗಳಲ್ಲಿ ಟವರ್ಗಳನ್ನು ಹಚ್ಚಲು ಸಾಧ್ಯವಾಗೋದಿಲ್ಲ. ಆ ಒಂದು ಭಾಗಗಳಲ್ಲಿ ನಾವು ಬಾಹ್ಯಾಕಾಶದಿಂದ ಇಂಟರ್ನೆಟ್ಟನ್ನು ಉಪಯೋಗಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಹಾಗೆ ಬಹಳಷ್ಟು ಜಿಯೋಗ್ರಫಿಕಲ್ ಏರಿಯಾ ಏನಿವತ್ತು ಸ್ಕೇಲಬಿಲಿಟಿ ಆಗಿದೆ ಅಥವಾ ಕೇಪಬಿಲಿಟಿ ಆಗಿದೆ, ಅವುಗಳನ್ನು ಹೆಚ್ಚಿಸಲು ಈ ಒಂದು ಪ್ರಾಜೆಕ್ಟ್ ಬಹುಮುಖ್ಯಕರವಾಗಿ ಉಪಯೋಗವಾಗುವಂಥದ್ದು. ಹಾಗಾದರೆ ಈ ಟವರು ಮತ್ತು ಬಾಹ್ಯಾಕಾಶದಲ್ಲಿ ಇರುವಂತಹ ನೆಟ್ವರ್ಕನ್ನು ಒಗ್ಗೂಡಿಸುವಂತಹ ಪ್ರಯತ್ನಗಳನ್ನು ಈಗಾಗಲೇ ಶುರು ಮಾಡಿ ಅವುಗಳಿಗೆ ಸಂಬಂಧಿಸಿದಂತೆ ವ್ಯವಸ್ಥೆ ಅಥವಾ ಆಪರೇಷನನ್ನು ನೋಡಿದ್ದಾರೆ. ಸೊ ಬಾಹ್ಯಾಕಾಶದಿಂದ ಬರುವಂತಹ ಇಂಟರ್ನೆಟ್ ಏನಿದೆ ಅದು ಟೆರೆಸ್ಟೇರಿಯಲ್ ಅಥವಾ ಭೂಮಿಯ ಮೇಲೆ ಇರುವಂತಹ ಟವರ್ಗಿಂತ 1.47 ಟೈಮ್ಸ್ ಅಥವಾ ಹೆಚ್ಚಿನ ಇಂಟರ್ನೆಟ್ ಕನೆಕ್ಟಿವಿಟಿ ಅಥವಾ ಕಮ್ಯುನಿಕೇಷನನ್ನು ಕೊಡುತ್ತದೆ. ಆದರೆ ಇಲ್ಲಿ ಒಂದು 2-3 ಸಮಸ್ಯೆ ಇದಾವೆ. ಏನು ಸಮಸ್ಯೆ? ಮೊದಲನೇ ಹಂತದಲ್ಲಿ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಮಾಡ್ತಿದ್ದಾರೆ ಅಂದರೆ ಆಬ್ವಿಯಸ್ಲಿ ಅದಕ್ಕೆ ಆಗುವಂತಹ ಖರ್ಚು, ಯಾಕಂದರೆ ಖರ್ಚು ಏನೇ ಕಂಪನಿಗಳು ಮಾಡ್ತಾರೋ ಅದನ್ನು ಜನರಿಂದನೇ ತಗೊಳ್ಳುತ್ತಾರೆ. ಸೊ ಹಾಗೆ ಇರುವಂತಹ ಸಂದರ್ಭದಲ್ಲಿ ಆ ಖರ್ಚು ಯಾವ ರೀತಿಯಲ್ಲಿ ಎಷ್ಟು ದುಬಾರಿ ಆಗುತ್ತದೆ ಅನ್ನುವಂಥದ್ದು ಒಂದು ಸಮಸ್ಯೆ ಆಗಿರುವಂಥದ್ದು. ಎರಡನೇ ಕಡೆಗೆ ಭಾರತ ಸರ್ಕಾರ ನ್ಯಾಷನಲ್ ಡಿಜಿಟಲ್ ಕಮ್ಯುನಿಕೇಷನ್ ಪಾಲಿಸಿ 2018 ಅಡಿಯಲ್ಲಿ ಈ ಒಂದು ಲಾಭವನ್ನು ಎತ್ತಿಕೊಳ್ಳಲು ಪ್ರಯತ್ನಗಳನ್ನು ನಡೆಸ್ತಾ ಇದೆ. ಹಾಗೆ ಸ್ಯಾಟಲೈಟ್ ಕಮ್ಯುನಿಕೇಷನ್ ಸಿಸ್ಟಮ್ ಮತ್ತು ಪ್ರೈವೇಟ್ ಪ್ಲೇಯರ್ಸ್ಗಳನ್ನು ಇನ್ವಾಲ್ವ್ ಮಾಡಿ ಈ ಒಂದು ನ್ಯಾಷನಲ್ ಡಿಜಿಟಲ್ ಕಮ್ಯುನಿಕೇಷನ್ ಪಾಲಿಸಿಯ ಮೂಲಕ ದೇಶದಲ್ಲಿ 5G ಇಂಟರ್ನೆಟ್ಟನ್ನು ಬಾಹ್ಯಾಕಾಶ ಮತ್ತು ಟೆರೆಸ್ಟ್ರಿಯಲ್ ಎರಡೂ ಕಡೆಯಿಂದನೂ ಮುಂತರುವಂತಹ ಪ್ರಯತ್ನಗಳನ್ನು ನಡೆಸ್ತಾ ಇದೆ.
ಸೊ ಇಲ್ಲಿ ಪ್ರೈವೇಟ್ ಪ್ಲೇಯರ್ಸನ್ನು ಒಳತರ್ತಾ ಇದೆ ಅಂತ ಹೇಳಿದೆ. ಆ ಒಂದು ನಿಟ್ಟಿನಲ್ಲಿ 2019ರಲ್ಲಿ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅನ್ನುವಂತಹ ಒಂದು ಕಂಪನಿಯನ್ನು ಶುರು ಮಾಡಿತು. ಪಬ್ಲಿಕ್ ಸೆಕ್ಟರ್ ಕಂಪನಿ ಇದು ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಕೆಳಗಡೆ ಕೆಲಸ ಮಾಡುತ್ತದೆ. ಇದು ಬಹುಮುಖ್ಯವಾಗಿ ಸಪ್ಲೈ ಡ್ರಿವನ್ ಕಂಪನಿ ಅಥವಾ ಮಾಡೆಲ್ನಿಂದಾಗಿ ಡಿಮಾಂಡ್ ಡ್ರಿವನ್ ಮಾಡೆಲ್ಗೆ ಬದಲಾಗುವಂಥದ್ದು. ಇದರ ಅಡಿಯಲ್ಲಿ ಬಹುಮುಖ್ಯವಾಗಿ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಸ್ಪೇಸ್ ಅಸೆಟ್ಸ್ಗಳನ್ನು ಹೇಗೆ ಆಪ್ಟಿಮಮ್ ಆಗಿ ಯುಟಿಲೈಸ್ ಮಾಡಲು ಅನುಕೂಲವಾಗುತ್ತದೆ ಅನ್ನುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡುತ್ತದೆ, ಅಂದರೆ ಸ್ಪೇಸ್ಗೆ ಸಂಬಂಧಿಸಿದಂತಹ ವಿಷಯಗಳಲ್ಲಿ. ಹಾಗೂ ಇನ್ನೊಂದು ಸಂಸ್ಥೆಯನ್ನು 2020ರಲ್ಲಿ ಶುರು ಮಾಡಲಾಯಿತು, ಇನ್ಸ್ಪೇಸ್ ಅನ್ನುವಂಥದ್ದು. ಈ ಇನ್ಸ್ಪೇಸ್ ಇಂಡಿಯನ್ ನ್ಯಾಷನಲ್ ಸ್ಪೇಸ್ ಪ್ರಮೋಷನ್ ಆ್ಯಂಡ್ ಆಥರೈಸೇಷನ್ ಸೆಂಟರ್. ಈ ಒಂದು ಬಾಡಿ ಬಹುಮುಖ್ಯವಾಗಿ ಪ್ರೈವೇಟ್ ಕಂಪನಿಗಳನ್ನು ಸ್ಪೇಸ್ ಕ್ಷೇತ್ರದಲ್ಲಿ, ಸ್ಪೇಸ್ ಟೆಕ್ನಾಲಜಿ, ಸ್ಪೇಸ್ ಇನ್ಫ್ರಾಸ್ಟ್ರಕ್ಚರ್ ಕ್ಷೇತ್ರದಲ್ಲಿ ಉತ್ತೇಜಿಸುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಇನ್ಸ್ಪೇಸ್ ಮತ್ತು NSIL ಏನು ಶುರು ಮಾಡಲಾಗಿದೆಯೋ ಅದು ಬಹುಮುಖ್ಯವಾಗಿ ನ್ಯಾಷನಲ್ ಡಿಜಿಟಲ್ ಕಮ್ಯುನಿಕೇಷನ್ ಪಾಲಿಸಿ 2018ರ ಅಡಿಯಲ್ಲಿ ಹಾಗೂ ದೇಶದಲ್ಲಿ ಈ ಲಿಯೋ ಸ್ಯಾಟ್ನೆಟ್ 5G ಟೆಕ್ನಾಲಜಿಯನ್ನು ಇಂಪ್ಲಿಮೆಂಟ್ ಮಾಡುವಂತಹ ಕಡೆಗೆ ಒಂದು ಪ್ರಯತ್ನವಾಗಿರ್ತದೆ ಅನ್ನುವಂಥದ್ದನ್ನು ನೆನಪಿಟ್ಕೋಬೇಕು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಗೆಳೆಯರೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಹೊಸ ವಿಷಯಗಳನ್ನು ತಿಳ್ಕೊಳ್ಳೋಣ. ಅಲ್ಲಿಯವರೆಗೆ ತಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ.